ಹಿಡ್ಕೊಳ್ತೀನಿ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್. ನಾನು ಪುಷ್ಪ. ಇವತ್ತು ಹೋಲ್ ಡೇ ನಮ್ದು ಬ್ಯುಸಿ ಶೆಡ್ಯೂಲ್ ಅದ. ಏನೇನು ಶೆಡ್ಯೂಲ್ ಮಾಡ್ಕೊಂಡೇವಿ ಹೇಳ್ತೀನಿ ಈ ವಿಡಿಯೋ ಒಳಗನ. ಯಾಕಂದರೆ ನಾಳೆಯಿಂದ ನಮ್ಮದು ಇನ್ನು ನೆಕ್ಸ್ಟ್ 15 ಇಯರ್ಸ್ ಏನು 20 ಇಯರ್ಸ್ ಗೊತ್ತಿಲ್ಲ. ಸೊ ಶೆಡ್ಯೂಲ್ ಎಲ್ಲ ಚೇಂಜ್ ಆಗೋದದ. ಯಾಕಂದರೆ ಇವತ್ತು ಸ್ಕೂಲಿಗೆ ಅಡ್ಮಿಷನ್ ಮಾಡಕ್ಕೆ ಹೊಂಟೀವಿ. ಕ್ರಿಶ್ವಿನ ಪ್ರೀ ನರ್ಸರಿ ಸ್ಕೂಲಿಗೆ ಅಡ್ಮಿಷನ್ ಮಾಡಕ್ಕೆ ಹೊಂಟೀವಿ. ಸೊ ಆಲ್ರೆಡಿ 2 ಡೇಸ್ ಬ್ಯಾಕನೇ ಕೇಳ್ಕೊಂಡು ಬಂದ್ವಿ. 2 ಸ್ಕೂಲ್ ಒಳಗೆ ಕೇಳ್ಕೊಂಡು ಬಂದ್ವಿ. ಸೊ ನೋಡಿದ್ವಿ, 2 ಸ್ಕೂಲೂ ನೋಡ್ಕೊಂಡು ಬಂದ್ವಿ. 2 ಸ್ಕೂಲ್ ಒಳಗೆ ಒಂದು ಸ್ಕೂಲ್ ಒಳಗೆ ಟಾಯ್ಸ್ ಹೆಚ್ಚದವ. ಸೊ ಒಂದು ಸ್ಕೂಲ್ ಒಳಗೆ ಟಾಯ್ಸ್ ಒಂದು ಸ್ವಲ್ಪ ಕಡಿಮೆ ಇದ್ದು. ಈಗ ಬರೀ ಆಕಿಗೆ ಪ್ಲೇ ಗ್ರೂಪ್ ಹಾಕವ್ರದೀವಿ. ಯಾಕಂದ್ರೆ ಹೋಲ್ ಡೇ ಆಕಿಗೂ ಟೈಮ್ ಪಾಸ್ ಆಗೋದಿಲ್ಲ. ಅದು ಯಾಕಂದ್ರೆ ಸಣ್ಣ ಮಕ್ಕಳಂದು ಅವು ಏನಾದರೂ ಮಾಡಕ್ಕೆ ಹೋಗ್ತಾರೆ. ಸೊ ನಾವು ಅದು ಬೇಡ, ಇದು ಮಾಡಬೇಡ, ಅದು ಮಾಡಬೇಡ, ಸುಮ್ಮನೆ ರಿಸ್ಟ್ರಿಕ್ಷನ್ ಹಾಕೋದು. ಮತ್ತು 2 ಅವರ್ಸ್, ಜಸ್ಟ್ 2.5 hours ಐತಿ. ಸೊ ಅಷ್ಟೇ ಎಲ್ಲ ಹುಡುಗರ ಜೊತೆ ಎಂಜಾಯ್ ಮಾಡಿ ಬಂದಳು ಅಂದ್ರೆ, ಆಟ ಆಡ್ಕೊಂಡು ಬಂದಳು ಅಂದ್ರೆ, ಸೊ ಅಕ್ಕಿದು ಮೂಡ್ ಸರಿ ಇರ್ತೈತಿ. ಮನೆಯೊಳಗೆ ಅಕ್ಕಿಗೂ ಕಿರಿಕಿರಿ ಆಗೋದಿಲ್ಲ. ಆಮೇಲೆ ಒಂದೊಂದು ಸರಿ ಕಾಡ್ತಾಳೆ ಅಂಥೇಳಿ ನಮಗೂ ಕಿರಿಕಿರಿ ಆಗೋದಿಲ್ಲ. ಸೊ ಅದ್ರ ಸಲುವಾಗಿ ಸ್ವಲ್ಪ ಪ್ಲೇ ಹೋಮ್ನು ಹೋಗಲಿ, ಆಟ ಆಡ್ಕೊಂಡು ಬರಲಿ ಅಂತ ಹೇಳೇ ಪ್ರೀ ನರ್ಸರಿ ಹಾಕತ್ತೀವಿ. ಆಮೇಲೆ ಒಂದು 2 ದಿನದ ಹಿಂದೆ ಊರಿಗೆ ಹೋಗಿದ್ವಿ. ಸೊ ಅಲ್ಲೆಲ್ಲ ಮಣ್ಣೊಳಗದು ಆಟ ಆಡಿ, ಹೊಲದಾಗ ಆಟ ಆಡಿ, ಶೂಸ್ ಸ್ಯಾಂಡಲ್ಸ್ ಎಲ್ಲ ಹೊಲಸಾಗಿದ್ವು. ಸೊ ಅದನ್ನೆಲ್ಲ ತೊಳೆದಿಟ್ಕೊಂಡ್ವಿ. ಯಾಕಂದ್ರೆ ನಾಳೆ ಸ್ಕೂಲಿಗೆ, ಯಾಕಂದ್ರೆ ಈಗ ದೊಡ್ಡಕ್ಕೆ ಆಗ್ಯಾಳ ಒಂದು ಸ್ವಲ್ಪ. ಆಕಿ ಯಾವ ಡ್ರೆಸ್ ಹೇಳ್ತಾಳೆ ಅದೇ ಹಾಕಬೇಕು, ಯಾವ ಶೂಸ್ ಹೇಳ್ತಾಳೆ ಅದೇ ಹಾಕಬೇಕು. ಸೊ ಹೀಗಾಗಿ ಇವತ್ತು ಅಡ್ಮಿಷನ್ ಮಾಡ್ಸಕ್ಕೆ ಹೋಗಬೇಕಾಗಿತ್ತು. ಸೊ ಆಕಿನ್ನೂ ಫೋಟೋಸ್ ಇರಲಿಲ್ಲ. ಸೊ ಫೋಟೋಸ್ ಅದು ತೆಗೆಸ್ಕೊಂಡು ಬರಬೇಕಾಗಿತ್ತು. ಆಮೇಲೆ ಕ್ರಿಶ್ವಿನ ಆಲ್ರೆಡಿ ಅವ್ರ ಅಪ್ಪಾಜಿ ಜೊತೆನ ಕ್ಲಿನಿಕ್ಕಿಗೆ ಕಳಿಸ್ಬಿಟ್ಟಿದ್ದೆ. ಮನೆಯೊಳಗೆ ಯಾಕೋ ಭಾಳ ಅಳತ್ತಿದ್ಳು. ಆಕಿದು ಮೂಡೂ ಸರಿ ಇರಲಿಲ್ಲ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾನು ಕ್ಲಿನಿಕ್ ಕಡೆ ಹೋದೆ. ಆಮೇಲೆ ಅಲ್ಲಿಂದನೇ ಎಲ್ಲರೂ ಸೇರಿ ಫೋಟೋಸ್ ತೆಗೆಸ್ಕೊಂಡು ಬರೋಕೆ ಹೋಗೋಕ್ಕಾಗ್ತೈತೆ ಅಂತ ಹೇಳಿ ನಾ ಕ್ಲಿನಿಕ್ಕಿಗೆ ಹೋಗೋದ್ರೊಳಗೆ ಕ್ರಿಶ್ವಿ ಫುಲ್ ಆಟ ಆಡ್ಕೊತ ನರ್ಸ್ ಜೊತೆ. ಇದೇನು ಪಾಪು, ಇದು ಯಾರು ಹಾಕ್ಯಾರು? ನರ್ಸ್ ಅಕ್ಕಿಗೆ ಹೂವಿಂದ ಸೂಜಿ ಮಲ್ಲಿಗೆ ಹೂವು ತೊಗೊಂಡು ಅಕ್ಕಿಗೆಲ್ಲ ಒಂದು ಜುಟ್ಟ ಕಟ್ಟಾಳ. ಆಮೇಲೆ ಒಂದು ಹೂವಿನ ಮಾಲೆ ಹಾಕ್ಯಾಳ. ಸೊ ಇದೇ ಡ್ರೆಸ್ ಮೇಲೆ ಕ್ಲಿನಿಕ್ಕಿಗೆ ಬಂದಳು. ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗಂದ್ರೂ ಹಾಕ್ಕೊಂಡು ಹೋಗಲಿಲ್ಲ. ಆಮೇಲೆ ಅಲ್ಲೇನ ನಾನು ಡ್ರೆಸ್ ತೊಗೊಂಡು ಬಂದಿದ್ದೆ ಮನೆಯಿಂದನೇ. ಅಲ್ಲೇ ಚೇಂಜ್ ಮಾಡಿ ರೆಡಿ ಮಾಡಿಸ್ಕೊಂಡೆ ಕ್ರಿಶ್ವಿಗೆ. ಸರಾದೂ ಇಷ್ಟ ಆಕಿಗೆ, ಸರಾದು ಹಾಕೋತಾಳ. ಸೊ ಅವು ಎಲ್ಲ ತೊಗೊಂಡು ಬಂದಿದ್ದೆ. ಕ್ಲಿಪ್ಸ್ ಅದು ಎಲ್ಲ ಹಾಕ್ಕೊಂಡು ರೆಡಿ ಆದಳ. ಕ್ರಿಶ್ವಿಗೆ ಕಣ್ಣಿನ ಸೈಡ್ ಎಡ್ಜಿಗೆ ಗಂಧ ಹಚ್ಚಿದ್ರೆ ಇಷ್ಟ. ಯಾಕಂದ್ರೆ ಒಂದು ಸರಿ ನಾ ಹಚ್ಚಿದ್ದೆ. ಸೊ ಅವಾಗಿಂದ ಇಷ್ಟ ಆಗೈತಿ. ಸೊ ಆಕಿ ಯಾವ ಕಲರ್ ಹೇಳ್ತಾಳೆ ಅದನ್ನೇ ಹಚ್ಬೇಕು. ಎಲ್ಲೋ ಹೇಳಿದ್ರಂದ್ರೆ ಎಲ್ಲೋ, ವೈಟ್ ಹೇಳಿದ್ರಂದ್ರೆ ವೈಟ್. ಸೊ ಅದನ್ನು ಹಚ್ಕೊಂಡಾಳ. ಈಗ ಗಂಧ ತೋರ್ಸು, ಗಂಧ. ಕ್ರಿಶ್ವಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿಸ್ಬೇಕಂತ ಹೇಳಿ ಅಲ್ಲೇ ಶಾಪೂರ್ ಒಳಗನ ನಮಗೆ ನಿಯರೆಸ್ಟ್ ಆಗುವಂಥದ್ದು ಒಂದು ಶಾಪಿಗೆ ಹೋದ್ವಿ. ಸೊ ಅಲ್ಲೇ ಫೋಟೋ ತೆಗೆಸ್ಕೊಳಕ್ಕಂತ ಹೋದ್ವಿ. ಕ್ರಿಶ್ವಿ ಮೊದಲು ಫುಲ್ ಖುಷಿ ಇದ್ದಾಳೆ. ಆಮೇಲೆ ಅವ್ರು ನೋಡಿ ಅಲ್ಲಿ ನರ್ವಸ್ ಆದಾಳೆ. ಇದೇನು ರೂಮ್ ಅಂಥೇಳಿ. ಸೊ ಎಲ್ಲ ಫೋಟೋಸ್ ಆ ಕಡೆ ಈ ಕಡೆ ಎಲ್ಲ ನೋಡತ್ತಾಳ. ಆಮೇಲೆ ಅವ್ರ ಅಪ್ಪಾಜಿನೂ ಬಿಡಾಕ್ತಾಯಿಲ್ಲ, ತಾವು ಒಬ್ಬಕಿನೂ ಕೂಡಲಿಲ್ಲ. ಸೊ ಅವ್ರ ಅಪ್ಪಾಜಿ ಏನೇನೋ ಚಾಕ್ಲೇಟ್ ಅದು ಕೊಟ್ಟರು, ಏನೇನೋ ಮಾಡಿದ್ರೆ ಅದು ಇದು ಮಾಡಿ ಹೆಂಗೋ ಫೋಟೋ ತೆಗೆಸ್ಕೊಂಡ್ವಿ. 1-2 ಅಷ್ಟೇ ಸರಿ ಬಂದು. ಇಲ್ಲಾಂದ್ರೆ ಅದ್ರೊಳಗೆ ಒಂದು ಸೆಲೆಕ್ಟ್ ಮಾಡ್ಕೊಂಡು ಒಂದು 8 ಕಾಪೀಸ್ ತೊಗೊಂಡು 4 ಕಾಪೀಸ್ ಅಂತೂ ಅವ್ರು ಕೊಡೋದಿಲ್ಲ ಅಂತ. ಆಮೇಲೆ ಮುಗಿಸ್ಕೊಂಡು ಕ್ರಿಶ್ವಿನ್ ಸ್ಕೂಲಿಗೆ ಬಂದ್ವಿ ಅಡ್ಮಿಷನ್ ಮಾಡ್ಸಕ್ಕಂಥೇಳಿ. ಅಲ್ಲೇನು ವೀಡಿಯೋಸ್ ಮಾಡಲಿಲ್ಲ ನಾ, ಯಾಕಂದ್ರೆ ಫಾರ್ಮ್ ಅದನ್ನು ಫಿಲಪ್ ಮಾಡಬೇಕಾಗಿತ್ತು. ಆಮೇಲೆ ಎಲ್ಲರದು ಪ್ರೈವಸಿ ನೋಡಬೇಕಲ್ಲ. ಸೊ ಹೀಗಾಗಿ ಜಸ್ಟ್ ಅಡ್ಮಿಷನ್ಸ್ ಫಾರ್ಮ್ ಫಿಲಪ್ ಮಾಡಿಕೊಂಡು ಆಮೇಲೆ ಎಲ್ಲ ಡೀಟೇಲ್ಸ್ ಕೇಳಿಕೊಂಡು, ಮತ್ತು ಕ್ರಿಶ್ವಿ ಅಲ್ಲಿ ಆಲ್ರೆಡಿ ಮೊದಲು ನೋಡಕ್ಕೆ ಹೋಗಿದ್ವಲ್ಲ 2 ದಿನದ ಮೊದಲೇ. ಸೊ ಆವಾಗ ಅಲ್ಲಿ ಟಾಯ್ಸ್ ರೂಮ್ ನೋಡಿದಳು. ಸೊ ಅದನ್ನೇ ಆಕಿಗೀಗ ಅದನ್ನು ನೋಡಬೇಕಾಗಿತ್ತು. ಸೊ ಅಲ್ಲಿ ಆಟ ಆಡೋಕೆ ಹೋಗೋ ಸಲುವಾಗಿ ತಂತಾನ ಫುಲ್ ಖುಷಿಯಾಗಿ ತಂತಾನ ಒಳಗೆ ಹೊಂಟಾಳೆ. ಅದನ್ನು ರೂಮ್ ಅಂದರೆ ಆ ಕ್ಲಾಸ್ ರೂಮ್ ಐತಿ, ಒಂದು ಹಾಲ್ ಐತಿ. ಸೊ ಅಲ್ಲಿ ಹಾಲ್ ಒಳಗೇನೆ ಟಾಯ್ಸ್ ಇಟ್ಟಾರ. ಅದನ್ನು ನೋಡೋ ಸಲುವಾಗಿ ಆಕಿ ಫುಲ್ ಖುಷಿಯಾಗಿ ಅದನ್ನು ನೋಡಕ್ಕೆ ಹೋಗಿದ್ದಳು. ಆಮೇಲೆ ಅಡ್ಮಿಷನ್ ಪ್ರೊಸೀಜರ್ ಅದು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಧ್ಯಾಹ್ನ ಒಂದು ಸ್ವಲ್ಪ ಕ್ರಿಶ್ವಿನ್ ಮಲಸ್ಕೊಂಡೆ. ಸಂಜಿಗೆ ಜಗಲಿ ಮೇಲೆ ದೀಪ ಹಚ್ಚಿ, ಆಮೇಲೆ ಹೊರಸ್ಲ ಹತ್ರನೂ ಒಂದು ಎಳ್ಳೆಣ್ಣೆ ದೀಪ ಇಡ್ತೀನಿ. ಆ ಎಳ್ಳೆಣ್ಣೆ ದೀಪ ಹಚ್ಕೊಂಡು ಹಾಲದೂ ಕಾಯಿಸಿಡ್ಬೇಕಾಗಿತ್ತು, ಕಾಯಿಸಿಟ್ಟೆ. ಆಮೇಲೆ ನಮ್ಮ ಮಮ್ಮಿ ಭಾಳ ದಿನದಿಂದ ಇದು ಶಾವಿಗೆ ಮತ್ತು ಶಾಂಡ್ಗಿ ಆಮೇಲೆ ಪೊಟ್ಯಾಟೊ ಚಿಪ್ಸ್ ಎಲ್ಲ ಮಾಡಿ ಕೊಟ್ಟಿದ್ರೆ. ಸೊ ಅದನ್ನು ಊರಿನ ತಂದಾಗಿಂದ ಅವ್ರ ಡಬ್ಬಿ ಒಳಗನ ಹಂಗೆ ಇದ್ವು ಅವ. ನಮ್ಮ ಡಬ್ಬಿ ಒಳಗೆಲ್ಲ ಹಾಕಿಟ್ಕೋಬೇಕಂತ ಹೇಳಿ ಸೊ ಅದನ್ನೆಲ್ಲ ತೊಗೊಂಡೆ. ಆಮೇಲೆ ಶಾವಿಗೆ ಒಳಗೆ ನಮ್ಮ ಮಮ್ಮಿ ಕ್ಯಾರ ಹಾಕಿ ಕೊಟ್ಟಿದ್ರು. ಆಮೇಲೆ ನಾವು ಲವಂಗನೂ ಹಾಕಿಡು ಅಂತ ಹೇಳಿದ್ರೆ ಮಮ್ಮಿನ. ಸೊ ಲವಂಗ ಒಂದು ಸ್ವಲ್ಪ ಡಬ್ಬಿ ಒಳಗೆ ಹಾಕುವಾಗನ ಕ್ಯಾರ್ ಜೊತೆ ಲವಂಗನೂ ಹಾಕಿಟ್ಟೆ. ಸೊ ಅದೊಂದು ಸ್ವಲ್ಪ
ಹೊತ್ತು ಟೈಮ್ ಹಿಡಿತು. ಆಮೇಲೆ ಕ್ರಿಶ್ವಿನ್ ಜೊತೆ ಆಟ ಆಡಕ್ಕಂತೇಳಿ ನಮ್ಮ ಕೆಳಗಿಂದ ಅಪಾರ್ಟ್ಮೆಂಟ್ ಒಳಗನೆ ಕೆಳಗೆ ಮನೆಯವರು ಹುಡುಗಿ ಬಂದಿತ್ತು. ಸೊ ಎಲ್ಲ ಕ್ರಿಶ್ವಿ ಮತ್ತು ಆಕಿನೂ ಇಬ್ಬರು ಸೇರಿ ಆಟ ಆಡತ್ತಾರಂತ ನನಗಿಲ್ಲಿ ಫ್ರೀ ಬಿಟ್ಟಾಳ ನನ್ನ ಕ್ರಿಶ್ವಿ. ಸೊ ಅದ್ರ ಡಬ್ಬಿ ಒಳಗಿಂದ ಸ್ವಲ್ಪ ತೆಗೆದು ಈ ಡಬ್ಬಿ ಒಳಗೆ ಹಾಕುವಂಥ ಲವಂಗದೂ ಎಲ್ಲ ಹಾಕಿಟ್ಟೆ. ಆಮೇಲೆ ಶಾಂಡ್ಗಿ ಕೊಟ್ಟಿದ್ರು, ಅವಲಕ್ಕಿದ ಚಕ್ಲಿ ಟೈಪ್ ಶಾಂಡ್ಗಿ ಮಾಡಿದ್ರೆ ಒಂದು ಸ್ವಲ್ಪ ಕೊಟ್ಟಿದ್ರು. ಆಮೇಲೆ ಪೊಟ್ಯಾಟೊ ಚಿಪ್ಸ್ ಕ್ರಿಶ್ವಿಗೆ ಇಷ್ಟ, ನನಗೂ ಇಷ್ಟ. ಸೊ ಹೀಗಾಗಿ ಅದ್ರನ್ನಷ್ಟ ಈಗ ಡಬ್ಬಿ ಒಳಗೆ ಹಾಕುವಾಗ ಒಂದು ಸ್ವಲ್ಪ ತೆಗೆದಿಟ್ಕೊಂಡೆ. ಕ್ರಿಶ್ವಿ ಬಂದು ನೋಡಿ ಹೋಗಿದ್ದಳು ಏನೇನು ಮಾಡತ್ತೀನಿ ಅಂಥೇಳಿ ಆಲ್ರೆಡಿ. ಸೊ ಆಕಿಗೆ ಇಷ್ಟ ಆಗಿತ್ತದ, ಚಿಪ್ಸ್ ತಿಂದಿದ್ದಳು, ಹಂಗೆ ಒಣ ತಿಂದಿದ್ದಳು. ಸೊ ಎಲ್ಲರೂ ಕೂಡಿ ತಿನ್ನೋಕ್ಕಾಗ್ತೈತೆ ಅಂಥೇಳಿ ಶಾಂಡ್ಗಿ ಮತ್ತು ಪೊಟ್ಯಾಟೊ ಚಿಪ್ಸ್ ಎಲ್ಲ ಕರೆದು ತೊಗೊಂಡೆ. ಇವತ್ತು ಈವ್ನಿಂಗ್ ಅಂದರೆ ಡಿನ್ನರ್ ಸಲುವಾಗಿ ಕ್ರಿಶ್ವಿ ಅವ್ರ ಅಪ್ಪಾಜಿ ಹೊರಗೆ ಹೋಗೋಣ ಅನ್ನತ್ತಿದ್ರು. ಏನಾದರೂ ಸ್ನ್ಯಾಕ್ಸ್, ಎಷ್ಟು ದಿನ ಆತು ಹೋಗಿಲ್ಲ, ಒಂದು ಸ್ವಲ್ಪ ಹೊರಗೆ ಹೋಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ತಿಂದು ಬರೋಣ ಅಂತ ಅನ್ನತ್ತಿದ್ರು. ಸೊ ಅದಕ್ಕೆ ಈಗ ಈವ್ನಿಂಗ್ ಅಡುಗೆ ಏನು ಮಾಡು ವಿಚಾರ ಇರಲಿಲ್ಲ ನಂದು. ಇದನ್ನಷ್ಟು ಮಾಡಿ ನಾವು ಕ್ರಿಶ್ವಿ ತಿಂದ್ವಿ ಅಂದ್ರೆ ಕ್ರಿಶ್ವಿ ಅವ್ರ ಅಪ್ಪಾಜಿಂದು ಪೇಷಂಟ್ ಮುಗಿದ ಕೂಡಲೇ ಅರೌಂಡ್ 8:30 ಕ್ಲೋಸ್ ಮಾಡ್ತಾರೆ. 8:30 ಕ್ಲೋಸ್ ಮಾಡಿದ್ರೆ ಅಂದ್ರೆ ಹೋಗಿ ಹೊರಗಡೆನ ತಿಂದ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡ್ವಿ. ಕಾವು ಕಟ್ಟಕ್ಕೆ ಹೋದ್ವಿ. ಅಲ್ಲಿ ಒಂದು ಹೊಸದೇನೋ ಶಾಪ್ ಓಪನ್ ಮಾಡಿದ್ರು, ಜಾಕ್ ಶಾಕ್ ಅಂತೇಳಿ. ಬರೀ ಜಾಕ್ ಫ್ರೂಟದನ್ನು, ಹಲಸಿನ ಹಣ್ಣಿಂದನೇ ಐಟಮ್ಸ್ ಮಾಡ್ತಾರಂತ. ಸೊ ಅಲ್ಲಿ ಬರೀ ಟೇಸ್ಟ್ ನೋಡಿದ್ವಿ, ಆರ್ಡ್ರ್ ಏನು ತೊಗೊಲಿಲ್ಲ ಅವ್ರು ಇವತ್ತು. ನಾವು ಬೇಲ್ಪುರಿ, ನೂಡಲ್ಸ್ ಮತ್ತು ಕ್ರಿಶ್ವಿಗಷ್ಟು ಕಾರ್ನ್ ತಿನ್ಸ್ಕೊಂಡ್ವಿ. ನಾವು ತಿಂದು ಕ್ರಿಶ್ವಿಗಷ್ಟು ಮನೆಯೊಳಗೆ ಏನಾದರೂ ಮಾಡಿಕೊಡ್ಬೇಕಂತ ಹೇಳಿ ಸೊ ಮನೆಗೆ ಬಂದ್ವಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.